ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾವು ಪಾರ್ಟಿ ಹೋಗಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ತಲೆನೋವು ಬೇರೆ. ಟೈಮ್ ಏನಾಯ್ತು? ಬೆಳಗಿನ ಜಾವ 4 ಗಂಟೆ. ತುಂಬಾ ದೊಡ್ಡ ಮನುಷ್ಯರು. ಈ ವಿಷಯ ಹೇಳಿದ ಮೇಲೆ ನೀವು ನನ್ನ ಜೊತೆ ಹಿಂಗೆ ಇರ್ತೀರ ಅನ್ನೋ ನಂಬಿಕೆ ನನಗಿಲ್ಲ. ಅವತ್ತು ಮಲ್ಲಿ ಕೇಳಿದಾಗ ಅವ್ರು ತುಂಬ ದೊಡ್ಡವರು, ಅವ್ರು ಯಾರು ಅಂತ ನಿಮಗೆ ಗೊತ್ತಾದರೆ ನೀವು ನನ್ನ ಜೊತೆ ಹೀಗೆ ಇರ್ತೀರಾ ಅಂತ ಏನೋ ಹೇಳ್ತಿದ್ಲು. ಅಂದರೆ ಅವತ್ತು ಮರೆಯಲ್ಲಿ ನಿಂತು ಮಾತಾಡ್ತಿದ್ದಿದ್ದು ಜಯದೇವ್ ಅವರ. ದೇವ್ರೆ, ಏನಾದರೂ ನಿಜ ಆದರೆ ಅಪ್ಪಿ ಜೊತೆ ಮದುವೆ. ನಾನು ಮಲ್ಲಿ ಜೊತೆ ಮಾತಾಡಬೇಕು, ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು. ಮಲ್ಲಿ, ಮಲ್ಲಿ, ಅಕ್ಕರೆ ತಾತ ಇಲ್ಲಿ. ತಾತ ಈಗಿನ್ನೂ ಹೊರಗೆ ಹೋದ್ರು. ನೀವೇನಕ್ಕರೆ ಇಷ್ಟು ಬೆಳಗಿನ ಜಾವದಾಗೆ ಬಂದಿದ್ದೀರ? ನೀವು ಕೂತ್ಕೊಳ್ಳಿ, ನಾನು ಕಾಪಿ ಮಾಡ್ಕೊಬತ್ತೀನಿ. ಜಯದೇವ್ ಅವರೆಲ್ಲಿ ಬಂದಿದ್ರು? ಅಂದ್ರೆ ಅದು ಜಯದೇವ್ ಅವರೇನಾ? ನಿಜ ಹೇಳು ಮಲ್ಲಿ, ಈ ತಪ್ಪಾಗಿರೋದು ನಮ್ಮನೆಯವರಿಂದ ಕಾರಣದಿಂದ ತಾನೇ ನೀನು ಸುಮ್ಮನಿದ್ಯಾ? ಕೆಲವೊಮ್ಮೆ ಉತ್ತರ ಕೊಡದೆ ತಪ್ಪಿಸ್ಕೊಳ್ಳೋದು ಉತ್ತರ ಆಗಿರುತ್ತೆ. ಮಲ್ಲಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಮಲ್ಲಿ, ನಾನು ಹೇಳಿದೆ ತಾನೇ ನಾನು ನಿನ್ನ ಜೀವನ ಸರಿ ಮಾಡ್ತೀನಿ ಅಂತ. ಮತ್ತೆ ಯಾಕೆ ಹೇಳಕ್ಕೆ ಹಿಂಜರಗ್ತಿದ್ಯಾ? ನೀನು ಹೊಟ್ಟೆಯಲ್ಲಿರೋ ಮಗುಗೆ ಅಪ್ಪ ಜಯದೇವ್ ಅವ್ರು ತಾನೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಕೆ, ಒಳ್ಳೊಳ್ಳೆ ಆಕ್ಟ್ಗಳನ್ನ ನೋಡಿದ್ದಾಯ್ತು. ಇವಾಗ ಕೆಲವೊಂದು ಫನ್ ಪ್ರಶ್ನೆಗಳು ಕೇಳ್ತೀನಿ ನಾನು. ನಿಮಗೀಗ ಒಂದು ಬೋರ್ಡ್ ಬರುತ್ತೆ ನೋಡಿ, ಎಸ್ ಆರ್ ನೋ ಅಂತ. ರೆಡಿನಾ? ಕೇಳೋಣ. ನಾನು ಸುಳ್ಳೇ ಹೇಳಲ್ಲ. ನೋ ನೋ ಅಂದ್ರೆ ಹೇಳ್ತೀನಿ ಅಂತ. ಯಾವಾಗ್ಲೂ ಅಲ್ಲ, ಬೇಕಾದಾಗ. ಎಕ್ಸಾಂಪಲ್, ಕೆಲವು ಸತಿ ಸಿನಿಮಾ ನೋಡಕ್ ಕರೀತಾರೆ ಪ್ರಿವ್ಯೂ ಅಂತ. ನಮ್ಗೆ ಇಷ್ಟ ಆಗದೆ ಇದ್ರು ವೆರಿ ನೈಸ್ ಎಕ್ಸಲೆಂಟ್ ಅನ್ಬಿಟ್ಟು ಬರ್ತೀವಿ. ಇನ್ಮೇಲೆ ಇವ್ರು ಯಾವ್ದೇ ಸಿನಿಮಾಗ ಹೋಗಿ ವೆರಿ ನೈಸ್ ಅಂದ್ರೆ ಅರ್ಥ ಮಾಡ್ಕೊ ಸುಳ್ಳು ಅಂತ. ಇಲ್ಲ, ನೀನೇನ್ ಹೇಳಕ್ ಇಷ್ಟಪಡ್ತೀಯಪ್ಪ? ಸೇಮ್ ಆನ್ಸರ್. ಸೇಮ್. ಫೈನ್. ನೆಕ್ಸ್ಟ್ ಕ್ವಶನ್. ಈಗ ನಮಗೆ ಎಷ್ಟೊಂದ್ ಜನ ಬಂದು ಫ್ಯಾನ್ಸ್ಗಳು ಫೋಟೋ ಸೆಲ್ಫಿ ಎಲ್ಲ ತಗೊಂತಾರೆ. ಅದರಲ್ಲಿ ಹುಡುಗರು ತಗೊಂತಾರೆ, ಹುಡುಗಿರು ತಗೊಂತಾರೆ. ಅವಾಗ ನಂಬರ್ ಕೊಡಬೇಕು ಅಂತ ಅನ್ಸಿದ್ಯಾ ಯಾರಿಗಾರು? ಫಾರ್ ಆಪೋಸಿಟ್ ಜೆಂಡರ್ಸ್ ನಾನು ಕೇಳ್ತಾರೆ. ನೋ. ಸೆಲ್ಫಿ. ರವಿ ಸರ್, ಎಸ್, ಸೂಪರ್. ಇದು ಪ್ರಾಮಾಣಿಕವಾದ ಉತ್ತರ. ನಾವು ಅಪ್ರಾಮಾಣಿಕರು ಅಂತ ನೀವೇ ತೀರ್ಮಾನ ಮಾಡ್ತೀರೇನ್ರಿ? ಸೆಲ್ಫಿ ತಗೊಂಡವ್ರ ಜೊತೆ ಕೇಳಿಲ್ಲ ಅಂತ. ನಾನ್ ಫೋನ್ ನಂಬರ್ ಕೊಡ್ಬೇಕು ಅಂತ ಅನ್ಸಲ್ಲ, ಫೋನ್ ನಂಬರ್ ತಗೋಬೇಕು ಅಂತ ಅನ್ಸುತ್ತೆ.
ಅಲ್ಲಪ್ಪ ನಾವು ಕೇಳೇ ಇಲ್ಲ ಅನ್ನೋದಲ್ಲ ಉತ್ತರ. ಸೆಲ್ಫಿ ತಗೊಳ್ಳೋರ ಹತ್ರ ಕೇಳಲ್ಲ. ಸೆಲ್ಫಿ ಅಂದ್ರೆ ಈಗ ವಾಸ್ತವಕ್ಕೆ ಆಟೋಗ್ರಾಫ್ ಕಾಲದಿಂದನೂ ಇದೆಯಲ್ವಾ? yes. ಅದನ್ನ ಹೇಳ್ತಾ ಇರೋದು. ನೆಕ್ಸ್ಟ್ ಕ್ವಶನ್. ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಿ ಶೂಟಿಂಗ್ ಗುಂಗಲ್ಲೇ ಇದ್ದು ಸಡನ್ ಆಗಿ ಫ್ಯಾಮಿಲಿ ಮೆಂಬರ್ಸ್ ನ ಕೋ ಆರ್ಟಿಸ್ಟ್ ಹೆಸರು ಕರೆದಿರೋದು ಉಂಟಾ ಯಾವಾಗ್ಲಾರು? ಅಮ್ಮ ಯಾವ್ದು? ಸಡನ್ ಆಗಿ ಅಲ್ಲಿ ಹೋಗ್ಬಿಟ್ಟು ಕೆಲಸದವ್ರನ್ನೇನಾದ್ರು, ಬಿಕಾಸ್ ವಿಲ್ ಬಿ ಪ್ರೀ ಆಕ್ಯುಪೈಡ್. ಇಲ್ಲ ಅಂದ್ರೆ ನಾಳೆ ಏನಾದ್ರು ದೊಡ್ಡ ಸೀನ್ ಇರುತ್ತೆ, ಆ ಡೈಲಾಗ್ಸ್ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ. ಬಹಳ ಸತಿ ನಡೆದಿದೆ. ಆಗಿದ್ಯಾ ತರ? ಹೆಸರು ಕರೆದಿದ್ದೀನಿ. ಯಾವ ಹೆಸರು ಇಟ್ಕೊಂಡು ಯಾರನ್ನ ಕರೆದಿದ್ದೀರಾ? ಅದು ನಿಮ್ಗೆ ಬೇಕು. ರವಿ ಸರ್, ಐ ವಾಂಟ್ ಟು ನೋ ವಾಟ್ ಹಿ ಥಿಂಕ್ಸ್. ಸೂಪರ್. ನಾನು ಬೇಕು ಅಂತ ಹೀರೋಯಿನ್ ಹೆಸರು ನನ್ನ ಹೆಂಡತಿ ಕರೆಯೋದು. ಅಣ್ಣ ನೋ, ಯಾರು ಇಲ್ಲ. ಓಕೆ, ವೆರಿ ಗುಡ್, ಫೈನ್. ಲೋಕದಲ್ಲೇ ಇಂಥ ಸುಳ್ಳು ಹೇಳೋ ಮನುಷ್ಯ ನಾನು ನೋಡೇ ಇಲ್ಲ. ಸುಮ್ಮನೆ ಮೇಡಮ್, ಅದನ್ನ ಮೈಕಲ್ಲಿ ಹೇಳ್ಬೇಡಿ. ನೀನು ನಂಬರ್ ಕೊಟ್ಟಿದ್ಯಾ? ಏನು ಫೋಟೋ ತಗೊಳಕ್ ಬಂದವ್ರು ಫೋನ್ ನಂಬರ್ ಕೊಟ್ಟಿಲ್ಲ. ನಂಬರ್ ತಗೊಂಡು ನಂಬರ್ ಸರ್ ಫಸ್ಟ್ ನಂಬರ್ ತಗೊಂಡೆ ಫೋಟೋ ಕೊಡೋದು. ಲಾಸ್ಟ್ ಕ್ವಶನ್. ಬೇಗ ಶೂಟಿಂಗ್ ಹೋಗ್ಬೇಕು ಅಂತ ಅಲಾರಾಮ್ ಇಟ್ಕೊಂಡು ಎಚ್ಚರ ಆದಾಗ ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಆಯ್ತು ಪರವಾಗಿಲ್ಲ ಅಂತ ಸ್ನೂಸ್ ಮಾಡಿ ಮಲಗಿ ಶೂಟಿಂಗ್ ಲೇಟಾಗಿ ಹೋಗಿರೋ ಅಂತ ಸಂದರ್ಭಗಳಿದ್ಯಾ? ನೋ ಎಲ್ಲರೂ ನೋ. ಮೇಡಮ್ ಮಾತ್ರ ಎಸ್ಸು. ಯಾವ ಸಿನಿಮಾ? ಎಲ್ಲಾ ಸಿನಿಮಾ ಹಂಗೆ ಮಾಡೋದು. ಆಗತ್ತೆ ಯಾವತ್ತಾದ್ರೂ ಒಂದಿನ. ಯಾವತ್ತಾರು ಒಂದಿನ ಕರೆಕ್ಟಾಗಿ ಹೋಗಿರೋದು ನೀವು? ನಾನು ಯಾವಾಗಲೂ ಕರೆಕ್ಟಾಗಿ ಹೋಗ್ತೀನಿ. ಯಾವತ್ತಾದ್ರೂ ಒಂದಿನ ಆ ಥರದ್ದಾಗಿದೆ. ಆ ಥರ ಆಗಿದ್ಯಾ? ಓಕೆ. ಸೊ ಅದ್ಭುತವಾಗಿ ನಮ್ಮ ಜಡ್ಜಸ್ಗೊಂದು ಜೋರ ಚಪ್ಪಾಳೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಜಜಸ್. ಮ್ಯಾಮ್, ಪ್ರೇಮ್ ಸರ್, ವೆಲ್ಕಮ್ ಟು ಡ್ರಾಮಾ ಜೂನಿಯರ್ ಸೀಸನ್ 5. ನನ್ನ ಹೆಸರು KK ಮೋಹನ್ ಅಂತ. ಅಂದ್ರೆ ಕತ್ರಗುಪ್ಪೆಯಿಂದ ಹಿಡಿದು ಕ್ಯಾಲಿಫೋರ್ನಿಯಾವರೆಗೂ ಸಿಗೋ ಎಲ್ಲಾ ತರದ ಬಟ್ಟೆಗಳು ನಮ್ಮ ಬಟ್ಟೆ ಅಂಗಡಿಲಿ ಸಿಗುತ್ತೆ. ಎಕ್ಸ್ಪೆಷಲಿ ಲೇಡೀಸ್ ಬಟ್ಟೆಗಳು ವೆರೈಟಿ 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 ಆಗಿ ಸಿಗುತ್ತೆ. ಹತ್ತರಿ ನಂದು ಸೂಪರ್ ಸ್ಕೂಟರ್ರು, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್ರು. ನನ್ ಮುದ್ದು, ನನ್ ಬಂಗಾರ, ಎಷ್ಟ್ ಚೆನ್ನಾಗ್ ಕಾಣ್ತಾ ಇದ್ದೀರಾ ರೀ ಇವತ್ತು. ಈ ಡಬ್ಬೆಲ್ಲ ಬೇಡ, ಮೊದ್ಲು ವಿಷಯಕ್ ಬಾ. ಏನ್ ಸಮಾಚಾರ? ಅದು ನಿಮ್ಗೆ ಬೋನಸ್ ಬರುತ್ತೆ ಅಂತ ಹೇಳಿದ್ರಲ್ಲ, ಇಲ್ಲೇ ಬಟ್ಟೆ ಅಂಗಡಿನೂ ಇದೆ, ಬನ್ರಿ ನನಗ್ ಸೀರೆ ಕೊಡಿಸ್ರಿ. ಬರುತ್ತೆ ಅಂದೆ, ಇನ್ನು ಬಂದಿಲ್ವಲ್ಲ. ಅಯ್ಯೋ, ನಾವು ಶಾಪಿಂಗ್ ಮಾಡೋ ಗ್ಯಾಪ್ ಅಲ್ಲಿ ಬೋನಸ್ ಹಾಕಿರ್ತಾರೆ. ಟೈಮ್ ವೇಸ್ಟ್ ಮಾಡ್ಬೇಡಿ, ಬನ್ರಿ ಹೋಗೋಣ. ಲೈ ಲೈ. ಹೋ, ನಮಸ್ತೆ ಸರ್. ಬನ್ನಿ ಸರ್, ಬನ್ನಿ ಬನ್ನಿ ಬನ್ನಿ. ನಿಮ್ಮ ಅಂಗಡಿ ಏನೇನೆಲ್ಲ ಸಿಗುತ್ತೆ ಸರ್? ಹೆಂಡತಿ ಟಾರ್ಚರ್ ಬಿಟ್ಟು ಮಿಕ್ಕಿದೆಲ್ಲ ಸಿಗುತ್ತೆ ಸರ್. ಸೂಪರ್ ಸರ್, ಸೂಪರ್. ನಿಮ್ಮ ಅಂಗಡಿ ಗಂಗಳೇ ಇಲ್ವಲ್ಲ ಸರ್? ಸರ್, ನಮ್ಮ ಬಟ್ಟೆ ಅಂಗಡಿ ಎಷ್ಟು ಫೇಮಸ್ ಅಂತ ಅಲ್ಲಿ ಕೂತಿದಾರಲ್ಲ ಜಡ್ಜಸ್, ಅವ್ರನ್ನೇ ಕೇಳಿ. ನಮ್ಮ ಬಟ್ಟೆ ಅಂಗಡಿಯಿಂದ ಸೀರೆ ತಗೊಂಡು ಹೋದ್ಮೇಲೆನೆ ರವಿ ಸರ್ ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಈ ಹಾಡ್ ಬರ್ದಿದ್ದು ಹಾಗಿರೋ ಒಳ್ಳೆ ಬಟ್ಟೆ ಶಾಪ್ ಇದು. ಅವಳಿಗೆ ಅದೇನ್ ಬೇಕೋ ತೋರ್ಸಪ್ಪ. ಇವಳೇ ಮಗನ್ನ ಸ್ಕೂಲಿಗೆ ಬಿಟ್ಟು ಬರ್ತೀನಿ, ಇವತ್ತಾದ್ರೂ ಸ್ವಲ್ಪ ಬ್ಯಾಗ್ ಶಾಪಿಂಗ್ ಮುಗಿಸ. ಏನ್ ಸರ್ ಹಿಂಗೆ ಹೇಳ್ತಿದ್ರಾ? ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ಬನ್ನಿ ಸರ್. ತಂಗಿ, ಅಣ್ಣ, ಇದನ್ನ ನಿನ್ ಮನೆ ಅನ್ಕೊಳಮ್ಮ. ಎಷ್ಟೊತ್ ಬೇಕಾರ ಸೀರೆ ನೋಡು, ಎಷ್ಟು ವಾರನಾರು ತಗೋ, ಎಷ್ಟು ತಿಂಗಳಾದ್ರೂ ತಗೋ. ಸೀರೆ ವಿಷಯದಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು. ಇದನ್ನ ನಿನ್ ತವ್ರ ಮನೆ ಅನ್ಕೊಂಡ್ಬಿಡಮ್ಮ. ಅಣ್ಣ, ತಂಗಿ, ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಹಾ ಸರಿ ಸರಿ, ಇಲ್ಲಿಗೆ ಅದೇನ್ ಬೇಕೋ ತೋರ್ಸಪ್ಪ, ನಾವು ಹೊರಡ್ತೀವಿ. ಬಾಯ್ ಮಗ್ನೆ. ಬಾಯ್ ತಂಗಿ. ಆ ಕಡೆ ಇನ್ನು ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಬಾ 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 ಬಾ. ಸರ್ 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 ಸರ್, ಏನ್ ಸರ್ ನಿಮ್ಮ ಹೆಂಡತಿಗೆ ಡಿಸೈನ್ ಇಷ್ಟ ಆದ್ರೆ ಕಲರ್ ಇಷ್ಟ ಆಗಲ್ಲ, ಕಲರ್ ಇಷ್ಟ ಆದ್ರೆ
ಡಿಸೈನ್ ಇಷ್ಟ ಆಗಲ್ಲ, ಎರಡು ಇಷ್ಟ ಆದ್ರೆ ರೇಟ್ ಇಷ್ಟ ಆಗಲ್ಲ. ರೇಟ್ ಕಮ್ಮಿ ಇರೋ ತೋರಿಸಿದ್ರೆ ಹಣ ನಿನಗೆ ಗೊತ್ತು ತಾನೆ, ನಾನು ಇಷ್ಟು ಚೀಪ್ ಆಗಿರೋದು ಹಾಕೊಳ್ಳಲ್ಲ ಅಂತಾರೆ ಸರ್. ಹ್ಞೂ ಕಣ್ರಿ, ನನ್ನ ಹೆಂಡತಿ ಶಾಪಿಂಗ್ ಅಂದ್ರೆ ನಂಗೆ ಚಳಿ ಜ್ವರ ಬರುತ್ತೆ. ಏನ್ ಮಾಡೋಣ ಹೇಳಿ? ಇನ್ನು ಎಷ್ಟೊತ್ತಿದೆ? ಅಯ್ಯಯ್ಯಯ್ಯಯ್ಯಯ್ಯಯ್ಯೋ, ಮುಗಿತಾ ಬಂದ್ರಿ? ಯಾಕ ಸಜ್ಜನ್ ಮಾಡ್ತೀರಾ? ನಿಮ್ಗೆ ಯಾಕೆ ಒಂದು ಶಾಪಿಂಗು ಮಾಡಕ್ ಬಿಡಲ್ಲ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಡಿ ಮೇಲಿಂದ ಬಿದ್ದಿದ್ರೆ ಮೈಯಲ್ಲಿರೋ ಮೂಳೆಗಳೆಷ್ಟು ಅಂತ ಗೊತ್ತಾಗ್ತಿತ್ತು. ಈ ವ್ರತ ಮಾಡಿ ಮೈಯಲ್ಲಿರೋ ನರಗಳೆಷ್ಟು ಅಂತ ಗೊತ್ತಾಗ್ತಿದೆಯಲ್ಲಪ್ಪ. ಬಾಯಾರಿಕೆ ಬೇರೆ ಆಗ್ತಿದೆ. ಅಯ್ಯೋ ಅಮ್ಮ, ಯಾರಾದರೂ ನೀರು ಕೊಡಿ ಅಪ್ಪ ಅಮ್ಮ. ಅರೆ ರೇ ಅಕ್ಕ, ಇವ್ರಿಗೆ ಬಾಯಾರಿಕೆ ಆಗ್ತಿದ್ಯಂತೆ. ಅಲ್ಲ, ನಿಮಗೂ ಬಾಯಾರಿಕೆ ಆಗತ್ತಾ? ಅಯ್ಯೋ ಏನ್ ಸರು ಹಿಂಗಂತ್ಯ? ಮನುಷ್ಯನ ಮೇಲೆ ನೀರ್ ಬೇಕೇ ಬೇಕು, ದಾಹ ಹಾಗೆ ಆಗುತ್ತೆ. ಆದ್ರೆ ಅದು ಮನುಷ್ಯಗೆ, ರಾಕ್ಷಸರಿಗೂ ಆಗತ್ತಾ ಅಂತ ನನಗೆ ಡೌಟ್ ಆಗ್ತಿದೆ. ಕರೆಕ್ಟಾಗಿ ಹೇಳಿದ್ರಿ ಅಕ್ಕ, ಅದಕ್ಕೆ ಕೇಳಿದ್ದು. ಅಮ್ಮ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ಟೈಮಲ್ಲೂ ನನ್ನನ್ನು ರೇಗಿಸ್ಬೇಡ್ರಮ್ಮ. ಸ್ವಲ್ಪ ಮನುಷ್ಯತ್ವ ಇಟ್ಕೊಳ್ರಮ್ಮ. ಮನುಷ್ಯತ್ವನ? ಅದನ್ನ ನಾವು ನಿನ್ನ ಹತ್ರ ಕಲಿಬೇಕಾ? ಮೋಸ ಮಾಡಿ ಮನೆಯೊಳಗೆ ಬಂದು ಮುತ್ತನಂತೆ ಇರೋ ಸಂಸಾರನ ಹಾಳು ಮಾಡಕ್ ಹೊರಟಿರೋ ನೀನು ನಮಗೆ ಮನುಷ್ಯತ್ವನ ಕಲಿಯಕ್ಕೆ ಹೇಳ್ತಾ ಇದ್ಯಾ? ಲಕ್ಷ್ಮಿ, ಸರು, ಪ್ಲೀಸ್ ನನಗೆ ಊಟ ಕೊಡಬೇಡಿ. ಕಡೆ ಪಕ್ಷ ಒಂದೇ ಒಂದು ಲೋಟ ನೀರಾದರೂ ಕೊಡ್ರಮ್ಮ. ಸರು, ನಾನು ಹೇಳ್ದಂಗೆ ಕೇಳೋದು. ಇನ್ನೂ ಒಂದ್ಸಲಿ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊ. ರಾತ್ರಿ ಆಗೋವರೆಗೂ ಊಟ ನೀರು ಏನು ಗಂಟಲಲ್ಲಿ ಇಳಿಯಂಗಿಲ್ಲ. ಅಯ್ಯೋ, ನನ್ನ ಕೈಲಿ ಆಗ್ತಾ ಇಲ್ಲ. ನನಗೆ ಗೊತ್ತು, ನನಗೆ ಚೆನ್ನಾಗಿ ಗೊತ್ತು. ನನ್ನನ್ನು ಕೊಲೆ ಮಾಡಬೇಕು ಅಂತಲೇ ಈ ವ್ರತ ಮಾಡಿಸ್ತಿದ್ದೀರಾ. ನಾನು ನಿಮ್ಮ ಮಾತು ಕೇಳಲ್ಲ. ನಾನೇನಾದರೂ ಹೋಗಿ ತಿನ್ಕೋತೀನಿ ಅಮ್ಮ. ಅಂತರ ಎಲ್ಲಿ ಹೋಗ್ತಾ ಇದೆಯಾ? ದೇವ್ರ ಮನೆ ಕಡೆ ಅಭಿ. ದೇವ್ರ ಮನೆ ಇರೋದು ಈ ಕಡೆ, ಆ ಕಡೆ ಎಲ್ಲಿ ಹೋಗ್ತಾ ಇದೆಯಾ? ಅದು ದೇವ್ರು ಎಲ್ಲೆಲ್ಲೂ ಇರ್ತಾನೆ ಅಂತಾರಲ್ಲ, ಅದಕ್ಕೆ ಈ ಕಡೆ ಹೋಗ್ತಿದ್ದೆ. ಪರವಾಗಿಲ್ಲ ಬಿಡು, ಈ ಕಡೆನೇ ಹೋಗ್ತೀನಿ. ನನಗೆ ಗೊತ್ತು ನೀ ತಿನ್ನೋದಕ್ಕೆ ಹೋಗ್ತಾ ಇದೆಯಾ ಅಂತ. ಅಭಿ, ಅದು ಅಂತರ ಲೀಲಂಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ವ್ರತ ಮಾಡ್ತಾ ಇದೆಯಾ? ಒಂದೊತ್ತು ಹಸುವನ್ನು ತಡ್ಕೊಳಕ್ಕಾಗದೆ ತಿನ್ನಕ್ಕೆ ಹೋಗ್ತಿದ್ಯಾ ಅಂದರೆ ನಿಜವಾಗ್ಲೂ ನೀನು ನನ್ನ ಇಂದ್ರನ ಅಂತ ಡೌಟ್ ಬಂದು ಅಭಿ, ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ? ಹಾಗಲ್ಲ, ನೀನು ರಿಯಾಕ್ಟ್ ಮಾಡೋ ರೀತಿ ನೀನೇನ ಅನಿಸುತ್ತೆ. ಅಂದರೆ ನನ್ನಂತರ ಹೀಗೆಲ್ಲ ಮಾಡ್ತಾಳ ಅಂತ ಡೌಟ್ ಬರುತ್ತೆ. ನಮಗೂ ಸೇಮ್ ಟು ಸೇಮ್ ಹಾಗೆ ಅನಿಸ್ತು ಏಜೆ. ಅಭಿ, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಆದರೆ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಮಕ್ಕಳ ಥರ ರೂಲ್ಸ್ ಬ್ರೇಕ್ ಮಾಡ್ತೀನಿ. ನಿನಗೆ ಗೊತ್ತಲ್ಲ, ನಾನು ಸ್ವಲ್ಪ ಸಣ್ಣ ಮಗು ಥರ ಹಠ ಮಾಡೋದು ಜಾಸ್ತಿ. ಹೌದು, ಅಂತರ ಅತ್ತೆ ಮನ್ಸು ಮಗು ತರನೇ. ಏನ್ ಸಿಕ್ಕಿದ್ರೆ ಅದನ್ನ ಕಚ್ತಾನೇ ಇರುತ್ತೆ. ಹೌದು ಹೌದು, ತುಂಟು ಮಗು ಥರನೇ ನೀನು. ನೀನು ರಿಲ್ಯಾಕ್ಸ್ ಮಾಡು. ಬಟ್ ವ್ರತಕ್ಕೆ ಇವರೆಲ್ಲ ಏನು ಹೇಳ್ತಾರೋ ಅದನ್ನು ಮಾಡು. ಅಮ್ಮನ ಮಾತು ಉಳಿಸ್ಬೇಕು ನೀನು. ಸರಿ, ಆಫೀಸ್ಗೆ ಹೊರಟು ಬರ್ತೀನಿ. ಟೇಕ್ ಕೇರ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಯಾವಾಗ ಬಂದೆ? ನೀನು ಮಾಡಿರೋ ಕೆಲಸಕ್ಕೆ ಏನ್ ಮನುಷ್ಯರ ಹುಡುಗನ? ಅಪ್ಪ, ನಾನೇನು ತಪ್ಪು ಮಾಡ್ದೆ ಅಪ್ಪ? ಈಗ ಮಾಡಿರೋ ಸಾಲ. ಇವತ್ತು ಅಮ್ಮವ್ರ ವಾರ್ಷಿಕೋತ್ಸವ ಅಂತ ಗೊತ್ತು ತಾನೇ ನಿನ್ಗೆ? ಹೌದು, ಗೊತ್ತಿದೆ. ಮತ್ತೆ ಗೊತ್ತಿದ್ದು ಇವತ್ತಿನ ದಿವಸ ಯಾಕೆ ಅವ್ರಿಗೆ ಶುಭ ಕೋರ್ಲಿಲ್ಲ ನೀನು?
ಅದನ್ನು ನಾನು ಹೇಳ್ತೀನಿ. ಅಲ್ಲ ಅಪ್ಪೋರೆ, ಇವತ್ತು ಅಮ್ಮವ್ರದ್ದು ನಿಮ್ಮದು ವಾರ್ಷಿಕೋತ್ಸವ ಅಂತ ನಿಮಗೂ ಗೊತ್ತು ತಾನೆ? ಹೌದು, ಗೊತ್ತಿದೆ. ಮತ್ತೆ ಗೊತ್ತಿದ್ದು ನೀವು ಕೂಡ ಅಮ್ಮವ್ರಿಗೆ ವಾರ್ಷಿಕೋತ್ಸವದ ಶುಭ ಹಾರೈಸಲಿಲ್ವಂತಲ್ಲ ಅಪ್ಪೋರೆ? ನೀವು ಪಾರು ಥರನೇ ಆಗ್ಬಿಟ್ರೆ ಹೇಗೆ? ಅದೂ ನಮ್ಗೆ ಗೊತ್ತಿದೆ. ಹಾಗಂತ ಮಗಳ ಮೇಲೆ ಕೈ ಎತ್ತೋದಾ? ಇವಳು ಮಾಡಿರೋದು ತಪ್ಪಲ್ವ ಅಪ್ಪೋರೆ? ಖಂಡಿತ ತಪ್ಪಲ್ಲ. ಅಲ್ಲದೆ ಈಗ ಅವಳು ಬರೀ ನಿನ್ನ ಮಗಳಲ್ಲ, ಈ ಮನೆ ಸೊಸೆ, ನೆನಪಿರ್ಲಿ. ಆಯಿತು, ಕ್ಷಮಿಸಿ ಅಪ್ಪೋರೆ. ಇಷ್ಟಕ್ಕೆ ಸೀರಿಯಸ್ ಆಗ್ಬೇಡಪ್ಪ. ಇವತ್ತೆಲ್ಲರೂ ನಾವು ಬೇಕು ಅಂತಲೇ ಅಖಿಲನ್ಗೆ ವಿಶ್ ಮಾಡಿಲ್ಲ. ಯಾಕಂದರೆ ಸಂಜೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ದೀವಿ. ಏನು ಹೇಳ್ತಿದ್ದೀರಿ ಅಪ್ಪೋರೆ? ಹೌದಪ್ಪ, ಇದೆಲ್ಲ ನೆನ್ನೆನೇ ಪ್ಲ್ಯಾನ್ ಆಗಿತ್ತು. ನೀನು ಇರಲಿಲ್ವಲ್ಲ, ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ಲ. ಗೊತ್ತಿದ್ದಿದ್ರೆ ನೀನನ್ನು ಈ ಆಟಕ್ಕೆ ಸೇರಿಸ್ಕೊತಿದ್ವಿ. ಇಲ್ಲ, ಅಮ್ಮೋರ ವಿರುದ್ಧ ಯಾರು ಏನೇ ಮಾಡಿದ್ರು ಆ ಕೆಲಸಕ್ಕೆ ನಾನಿರಲ್ಲ. ಆಯ್ತಪ್ಪ, ಅಮ್ಮವ್ರ ವಿಧೇಯಕ. ನೀನೇನು ತಲೆ ಕೆಡಿಸ್ಕೋಬೇಡ. ಸಂಜೆ ಎಲ್ಲರೂ ಸೇರಿ ಪಾರ್ಟಿ ಕೊಡ್ತೀವಲ್ಲ, ಆಗ ವಿಶ್ ಮಾಡ್ತೀವಿ. ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಗುಟ್ಟಾಗಿ ನಡೀತಾ ಇದೆ. ಹೌದಾ? ಹೌದು ಸಾರಥಿ. ಆದರೂ ಪಾಪ ಅಮ್ಮವ್ರ ಕಷ್ಟ ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಪ್ಪೋರೆ. ಪಾರುನು ಇದೇ ಥರ ಹೇಳ್ತಿದ್ಲು, ಆದರೆ ನಾವೆಲ್ಲರೂ ಬಲವಂತದಿಂದ ಒಪ್ಸಿದ್ವಿ. ಆದರೆ ಈಗ ಅಖಿಲನ್ ಕಷ್ಟಕ್ಕಿಂತ ನಿನ್ನ ಸಂಕಟ ನೋಡೋಕ್ಕಾಗ್ತಿಲ್ಲಪ್ಪ. ಸಾರಥಿ, ನೀವೇನು ಯೋಚನೆ ಮಾಡ್ಬಿಡಿ. ನಾವೆಲ್ಲರೂ ಒಟ್ಟಿಗೆ ಸೇರಿನೇ ಅಮ್ಮಂಗೆ ವಿಶ್ ಮಾಡ್ತೀವಿ. ಅಮ್ಮನ್ನ ಖುಷಿ ಪಡಿಸ್ಬೇಕು ಅಂತಾನೆ ನಾವು ಈ ಸರ್ಪ್ರೈಸ್ ಕೊಡ್ತಾ ಇರೋದು. ನೀನು ಯಾವ ಸಹಾಯ ಮಾಡದೇ ಇದ್ರೂ ಪರವಾಗಿಲ್ಲಪ್ಪ. ಆದರೆ ರಾತ್ರಿವರೆಗೂ ನಿಮ್ಮ ಅಮ್ಮವ್ರಿಗೆ ಇದನ್ನ ಹೇಳದೇ ಇದ್ರೆ ಅಷ್ಟೇ ಸಾಕು. ಆಯಿತು ಅಪ್ಪೋರೆ, ಹೇಳಲ್ಲ ಬಿಡಿ. ಅಪ್ಪ, ನನ್ನಿಂದ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಪ್ಪ. ಅಯ್ಯೋ, ನಾನೇ ನಿನ್ನ ಮೇಲೆ ಕೈ ಎತ್ಬಿಟ್ಟೆ, ನನ್ನನ್ನೇ ಕ್ಷಮಿಸಮ್ಮ. ಅಪ್ಪ, ಹಾಗೆಲ್ಲ ಹೇಳ್ಬೇಡ ಅಪ್ಪ, ನಂಗೆ ಬೇಜಾರಾಗುತ್ತೆ. ಹೋಗ್ಲಿ ಬಿಡು ಹನುಮಂತು, ಒಂದ್ಸಲ ನಕ್ಬಿಡು, ಎಲ್ರಿಗೂ ಸಮಾಧಾನ ಆಗುತ್ತೆ. ಇಲ್ಲ ಅಪ್ಪೋರೆ, ನೀವೆಲ್ಲರೂ ಅಮ್ಮವ್ರಿಗೆ ಶುಭ ಕೋರೋವರೆಗೂ ನನ್ನ ಮುಖದಲ್ಲಿ ನಗು ಬರೋದೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಬ್ಬಬ್ಬಾ, ಹೂವಿನೇನೋ ಹಾಗೆ, ಅಯ್ಯಯ್ಯೋ, ನಿಂತು ಹೇಳಲು ಹೇಳುತ್ತೀ ನಾನು ನಿಂತವಳು.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.